Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸರ್, ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಆರೋಪ ಮಾಡಿದ್ರು, ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ರು ಅಂತ, ಮತ್ತೆ ಅವ್ರಿಗೆ ವಾಪಸ್ ಆಗ್ತೀನಿ ಅನ್ನೋ. ನನಗೆ ನಿಜವಾಗ್ಲೂ ಆಶ್ಚರ್ಯ. ಮೊನ್ನೆ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಟ್ಟಿದ್ದಾರೆ, ಒಂದು 3 ನಿಮಿಷದ ವಿಡಿಯೋ. 30 ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ. ವೈರಲ್ ಯಾರು, ನಿಮ್ಮ ದೇವರಾಜೇಗೌಡರು, ನಿಮ್ಮ ತಂದೆಯರ ವಿರುದ್ಧ ನಿಂತವರು, ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ. ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ. ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ. ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ. ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ. ಯಾವಾಗ SIT ರಚನೆ ಆಯಿತು ಸುಮ್ಮನಿದ್ರಿ. 2 ಸರಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ. ದಿನ ಬಂದು ಪಾಪ ಕುಮಾರಸ್ವಾಮಿ ಅವರು, ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ. ನಿಮಗೆ ಇಂಟರ್ಪೋಲು ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ. ಈಗ ಅಚಾನಕ್ಕಾಗಿ ರಾಹುಲ್ ಗಾಂಧಿ ಬಂದ್ರ ಈಗ ಎಲ್ಲ 6-7 ಫೇಸ್ ಆದಮೇಲೆ. ನನಗೆ ಆಶ್ಚರ್ಯ ಏನಕ್ಕಂದರೆ 30 ದಿನ ಸುಮ್ಮನಿದ್ದಿ, ಸಡನ್ನಾಗಿ ಸ್ವಾಭಿಮಾನ, ಪಕ್ಷದ ಗೌರವ, ಕುಟುಂಬದ ಗೌರವ ಬಂತ. 30 ದಿನ ಹಿಂದೆ ನಿಮ್ಮ ಕುಟುಂಬದ ಗೌರವದ ಬಗ್ಗೆ ನಿಮ್ಗೆ ಕಾಳಜಿ ಇರಲಿಲ್ವಾ? ನಿಮ್ಮ ಸ್ವಾಭಿಮಾನದ ಬಗ್ಗೆ ಕಾಳಜಿ ಇರಲಿಲ್ಲ? ನನಗೆ ಕುತೂಹಲ ಏನಿದೆ ಅಂದರೆ, ಆ ಫಾರಿನ್ ಕಂಟ್ರಿನಲ್ಲಿ ಏನಿರ್ಬೋದು ನಿಮ್ಮ ಸ್ವಾಭಿಮಾನಕ್ಕಿಂತ ದೊಡ್ಡದು, ನಿಮ್ಮ ಕುಟುಂಬದ ಮರ್ಯಾದೆಕ್ಕಿಂತ ದೊಡ್ಡದು, ನಿಮ್ಮ ಪಕ್ಷದ ಮರ್ಯಾದೆಕ್ಕಿಂತ ದೊಡ್ಡದು ಕಾಪಾಡುವಂಥ ಯಾವ ವಸ್ತು ಅಲ್ಲಿದೆ ಫಾರಿನ್ ಕಂಟ್ರಿನಲ್ಲಿ? ಖಿನ್ನತೆಗೆ ಒಳಗಾಗಿದ್ದಾರಂತೆ. ಆ ವಿಡಿಯೋ ನೋಡಿದ್ರೆ ತಮಗೆ ಅನಿಸುತ್ತಾ? ಕ್ಲೀನಾಗಿ ಸಲೂನ್ ಗಿಲೀನಿಗೆ ಹೋಗಿ ಬಂದಂಗಿದೆ. ನಾನು ದಯವಿಟ್ಟು ಕ್ಷಮಿಸಬೇಕು, ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದರಲ್ಲಿ ಖಿನ್ನತೆಗೆ ಒಳಗಾಗಿರುವಂಥ ವ್ಯಕ್ತಿ ಕಂಡ್ರ ನಿಮಗೆ? ಆಮೇಲೆ ಇವರೆಲ್ಲರೂ ಜನಪ್ರತಿನಿಧಿಗಳು, ಒಂದು ಮಾಜಿ ಪ್ರಧಾನಿಯ ಕುಟುಂಬದವರು, ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದವರು, ರಾಜಕೀಯ ಅನುಭವ ಇದ್ದವರು. ಇವ್ರಿಗೆ ಖಿನ್ನತೆ ಆದರೆ ಪಾಪ ಮಹಿಳೆಯರದ್ದು ವ್ಯವಸ್ಥೆ ಏನು? ಎಷ್ಟೊಂದು ಜನ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಗಾಳಿ ಸುದ್ದಿ ಹಬ್ಬಿದೆ. ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಫಸ್ಟ್ ಇದು ಬಂದ ತಕ್ಷಣ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ನೀವು ಇಂಜಂಕ್ಷನ್ ಯಾಕೆ ತೊಗೊಂಡ್ರಿ ಸ್ವಾಮಿ? ನೀವು ಮತ್ತೆ ಇಂಜಂಕ್ಷನ್ ಯಾಕೆ ತೊಗೊಂಡ್ರಿ? ಸೊ ಇವೆಲ್ಲ ಆದಮೇಲೆ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು, ಯಾರಾದರೂ BJP ಅವರು ನಿಮ್ಗೆ ಹೇಳಿರ್ಬೋದು, ಆಯ್ತಪ್ಪ 6 ಫೇಸ್ ಮುಗ್ದಿದೆ, ಕೊನೆ ಫೇಸ್ UPನಲ್ಲಿ ನಿನ್ಗೆ ಯಾರು ಗುರ್ತಿಡಿಯಲ್ಲ, ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ. ಈಗೇನ್ರಿ ಖಿನ್ನತೆ ಬಂದಿದೆ? ಈಗೇನು ಐಸೋಲೇಷನ್ ಆಗಿ ಹೋಗೋದಿರ್ತದೆ? 30 ದಿನ ಡಿಪ್ರೆಷನ್ನಲ್ಲಿದ್ರಂತೆ. ವಾಟ್ ಈಸ್ ದೇರ್ ಇನ್ ದ ಫಾರಿನ್ ಕಂಟ್ರಿ? ನೀವು ಅಲ್ಲಿರೋಕ್ಕೆ ಸ್ವಾಭಿಮಾನ, ನಿಮ್ಮ ಕುಟುಂಬದ ಗೌರವಕ್ಕಿಂತ ಅಲ್ಲೇನಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ, ಕುತೂಹಲ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಭಾಳ ಮುಖ್ಯ. ಅದೆಲ್ಲ ಬಿಟ್ಕೊಂಡು ಇವತ್ತು ಆ ಸಂತ್ರಸ್ತರ ಬಗ್ಗೆ ಒಂದು ಮಾತು ಬಂದಿಲ್ಲ ನೋಡಿ. ಆದ್ದರಿಂದ ಇವೆಲ್ಲನೂ ಕೂಡ ಆರ್ಕೆಸ್ಟ್ರೇಟೆಡ್. ದೇವರಾಜೇಗೌಡರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ಅವರ ನಿರ್ದೇಶನದ ಮೇಲೆ ನಾನು ಮಾಡಿದ್ದೇನೆ ಅಂತ. ಏನಾಯಿತು? ಬೌರಿಂಗ್ ಕ್ಲಬ್ದು 110 ನಂಬರು, ರೂಮ್ ನಂಬರ್ 110 ಸಿಗ್ತಾ? ಏನಾದರೂ ಹೇಳ್ಬೇಕಲ್ಲ, BJP ಅವ್ರಿಗೆ ಕೇಳಬೇಕು. ಇದಕ್ಕೆ ಹೇಳ್ತಿರೋಂಥದ್ದು ನನ್ನ ಮನವಿಗೆ ಸ್ಪಂದಿಸ್ಬಿಡ್ತಿದ್ದಾರೆ ಈಗ ಪ್ರಜ್ವಲ್ ಅಂತ ಹೇಳ್ತಿದ್ದಾರೆ. ಯಾರ ಮನವಿಗಾನ ಸ್ಪಂದಿಸ್ತಿರಲಿ, 30 ದಿನ ಬೇಕೇನ್ರಿ ಸ್ಪಂದಿಸೋಕ್ಕೆ? 30 ದಿನ ಬೇಕಾ ಕೇಳ್ತಾ ಇರೋದು ನಾವು ಅಷ್ಟೇ. ಆಮೇಲೆ ಅದೇನು ಭಾಳ ಸಿಂಪಥೆಟಿಕ್ ಆಗಿ ಅವ್ರ ಮೇಲೆ ನೋಡೋದಿದೆ. ನೀವು ನಿಜವಾಗ್ಲೂ ಇಫ್ ಯು ಆರ್ ಕ್ಲೀನ್, ನೀವು ಡೇ 1 ರಿಯಾಕ್ಟ್ ಮಾಡ್ತಾಯಿದ್ರಿ. ತನಿಖೆಗೆ ಕೊಡಿ. ನೀವು ಯು ಶುಡ್ ಹ್ಯಾವ್ ಲೆಡ್ ಬೈ ಎಕ್ಸಾಂಪಲ್.
ಹೌದಪ್ಪ, ನಾನೊಬ್ಬ ಜನಪ್ರತಿನಿಧಿ ಇದೆ, ನಾನೊಬ್ಬ ಮಾಜಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬದಿಂದ ಬರ್ತಾ ಇದ್ದೀನಿ, ನಾನು ಬೇರೆಯವ್ರಿಗೆ ಮಾದರಿ ಆಗಬೇಕು, ಬೇರೆಯವ್ರಿಗೆ ಉದಾಹರಣೆ ಆಗಬೇಕು, ನಾನು ಹಾಜರಾಗ್ತೀನಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಬಂದು ಮಾಡಿಬಿಟ್ಟಿದ್ರೆ ಆವಾಗ ಒಪ್ತಾ ಇದ್ವಿ. 30 ದಿನ ಆದಮೇಲೆ ಕುಂಭಕರ್ಣ ನಿದ್ರೆಯಿಂದ ಎದ್ಬಿಟ್ಟು ರಾಹುಲ್ ಗಾಂಧಿ ಅಂದರೆ ಏನು ರಾಹುಲ್ ಗಾಂಧಿ ಅವ್ರು ಹೇಳಿದ್ರ ನಿಮ್ಗೆ ಇವೆಲ್ಲ ಮಾಡೋಕ್ಕೆ? ರಾಹುಲ್ ಗಾಂಧಿ ಅವರ ನಿಮಗೆ ಇದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆಲ್ಲ? ಅದನ್ನು ಎಲ್ಲ ಲೀಡರ್ಗಳು ಬಿಟ್ಟು ಇಡೀ ದೇಶಾದ್ಯಂತ ಮಾತನಾಡಿದ್ದಾರೆ. ಎಲ್ಲ ಪ್ರೈಮ್ ಟೈಮ್ ಡಿಬೇಟ್ನಲ್ಲೂ ಪ್ರಜ್ವಲ್ ರೇವಣ್ಣ, ಅದು ನ್ಯೂ ಡೆಲ್ಲಿ ಇರ್ಬೋದು, ಕರ್ನಾಟಕ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇಸ್ ಪ್ರೈಮ್ ಟೈಮ್ ಡಿಬೇಟ್. ಆದರೂ ಕೂಡ ಅವಾಗೂ ಮಾತಾಡಿಲ್ಲ. ಈಗ ರಾಹುಲ್ ಗಾಂಧಿ ನೆನ್ಪು ಬಂತು. ಎಲ್ಲ ಲೀಡರ್ಸು ಮಾತಾಡಿದ್ದಾರೆ, ಬರೀ ರಾಹುಲ್ ಗಾಂಧಿ ಹೆಸರು ಯಾಕೆ? ರಾಹುಲ್ ಗಾಂಧಿ ಹೆಸರು ಯಾಕೆ ಬರಬೇಕು? ಯಾಕೆ ಬೇರೆಯವ್ರ ಹೆಸರು ಬಂದಿಲ್ಲ? BJP ಅವರು ಮಾತಾಡಿದಾರಲ್ಲ, JDS ಅವರು ಮಾತಾಡಿದಾರಲ್ಲ, ಬೇರೆ ಬೇರೆ ನಾಯಕರು ರಾಷ್ಟ್ರದಲ್ಲಿ ಮಾತಾಡಿದಾರಲ್ಲ, ರಾಹುಲ್ ಗಾಂಧಿದೇ ಹೆಸರು ಯಾಕೆ ಬರಬೇಕು ಅಂದರೆ ಇಟ್ಸ್ ವೆರಿ ಕ್ಲಿಯರ್. ಇದರ ನಿರ್ದೇಶಕರು ಅಮಿತ್ ಶಾ ಅವರಂತ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.